ನಾವು ಹೋರಾಟ ಮಾಡಿದ್ದೇವೆ. ನೇಹ ಹತ್ಯೆಕಾಂಡವನ್ನು ವಿರೋಧ ಮಾಡಿ ನಾವು ಹೋರಾಟ ಮಾಡಿದ್ದೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿನಲ್ಲಿ ಹೋರಾಟ ಮಾಡಿದೆ ಮತ್ತು ಕಲಬುರಗಿನಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಿಸಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಮಾತಾಡಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಪ್ರಜ್ವಲ್ ವಿಚಾರದಲ್ಲಿ ಯಾಕೆ ಬಿಜೆಪಿ ಅವರು ಸೈಲೆಂಟ್ ಆಗಿದ್ದಾರೆ ನೋಡಿ, ಅದ್ರ ಬಗ್ಗೆ ಎಂಕ್ವೈರಿ ನಡೀತಾ ಇದೆ. ಎಂಕ್ವೈರಿ ನಡೀಲಿ. ಎಂಕ್ವೈರಿ ನಡೆದಾದ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ, ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಅದು ಪ್ರಜ್ವಲ್ ಇರಲಿ, ಇನ್ಯಾರೇ ಇರಲಿ. ತಪ್ಪು ಮಾಡಿದರೆ ಖಂಡಿತವಾಗಿ ಅವರಿಗೆ ಉಲ್ಟಾ ಹ್ಯಾಂಗ್ ಮಾಡಬೇಕು. ಅವರಿಗೆ ಉಲ್ಟಾ ಹ್ಯಾಂಗ್ ಮಾಡಬೇಕು. ಈ ವಿಷಯವನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ವಿಜೇಂದ್ರ ಅವರು ಇವತ್ತು ಕಲಬುರಗಿಯಲ್ಲಿ ನಮ್ಮ BJP ಮತ್ತು JDS ಸೇರಿದಂತೆ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ ಅವರ ನಾಮಪತ್ರ ಸಲ್ಲಿಕೆಯನ್ನು ನಾವು ಮಾಡಿದ್ದೇವೆ. ನಾಮಪತ್ರ ಸಲ್ಲಿಕೆ ಮಾಡಿ ಆದಮೇಲೆ ನಮ್ಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ನಡೆಸಿ ಸುಮಾರು 1000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಅಲ್ಲಿ ಬಂದಿದ್ದರು. ಅಲ್ಲಿ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಅಮರನಾಥ್ ಪಾಟೀಲ್ ಅವರನ್ನು ಕನಿಷ್ಠ 10,000 ಮತಗಳ ಅಂತರದಲ್ಲಿ ನಾವು ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ನಾಮಪತ್ರ ಕೂಡ ಹಾಕಿದ್ರು. ಬಂಡಾಯ ಅಂತ ಹೇಳೋಕ್ಕಾಗಲ್ಲ. ಅವರು ಕೂಡ ಟಿಕೆಟ್ ಕೇಳಿದರು, ಸುರೇಶ್ ಸಜ್ಜನ್ ಅವರು. ಅವ್ರಿಗೆ ನಾವು ಮಾತಾಡ್ತಾ ಇದ್ದೇವೆ. ನಾನು ನಮ್ಮ ಕೆಳಮನೆಯ ವಿಪಕ್ಷದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ದೊಡ್ಡನಗೌಡರು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ರದ್ದೇವಾಡಿಗೆಯವರು, ನಾವೆಲ್ಲರೂ ಹೋಗಿ ಭೇಟಿ ಮಾಡಿ ಮಾತಾಡಿದ್ದೇವೆ. ಮಾತುಕತೆ ಇನ್ನೂ ಮುಂದುವರಿತಾ ಇದೆ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಜೇಂದ್ರ ಅವ್ರಿಗೂ ಕೂಡ ನಾವು ಮಾತಾಡಿದ್ದೇವೆ. ಯಡಿಯೂರಪ್ಪನವ್ರ ಹತ್ರನೂ ಮಾತಾಡಿದ್ದೇನೆ. ಇನ್ನು 1-2 ದಿನದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸ್ತೇವೆ. ಅಮರನಾಥ್ ಪಾಟೀಲ್ರವರ ಸಲುವಾಗಿಯೂ ಕೂಡ ಅವರು ಕೆಲಸವನ್ನು ಮಾಡ್ತಾರೆ. ಇನ್ನೊಂದೆರಡು ದಿನದಲ್ಲಿ ಆ ಸಮಸ್ಯೆಯನ್ನು ನಾವು ಬಗೆಹರಿಸ್ತೇವೆ. ನಾವು ಮಾತಾಡ್ತೇವೆ. ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥ ಪೂರ್ಣ ವಿಶ್ವಾಸ ನಮಗಿದೆ. ಮಾತಾಡ್ತೇವೆ. ನಮಗೆ ಆಶಾವಾದ ಇದೆ, ಪೂರ್ಣ ವಿಶ್ವಾಸ ಇದೆ. ಅವರು ನಮಗೆ ಸಹಕಾರವನ್ನು ಕೊಡ್ತಾರೆ. ಸರ್, ಈಗ ಕಲಬುರಗಿ ಲೋಕಸಭಾ ಚುನಾವಣೆ ಬಂದ್ಮೇಲೆ ಅವ್ರದ್ದು ಸೀಟ್ ಇರಲ್ಲ, ರಾಜ್ಯಾಧ್ಯಕ್ಷ ಸ್ಥಾನ ತೆಗಿತಾರೆ ಅಂತ ಹೇಳ್ತಾರೆ. ಫಲಿತಾಂಶ ಬರಲಿ. ಕಾಂಗ್ರೆಸ್ ಪಾರ್ಟಿ ಕತೆ ಏನಾಗುತ್ತೆ ದೇಶದಲ್ಲಿ ಗೊತ್ತಾಗುತ್ತೆ. ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕತೆ ಏನಾಗುತ್ತೆ, ರಾಹುಲ್ ಗಾಂಧಿ ಅವ್ರ ಕತೆ ಏನಾಗುತ್ತೆ, ಜನ ಫಲಿತಾಂಶವನ್ನು ನೋಡ್ತಾ ಇದ್ದಾರೆ. 4ನೇ ತಾರೀಕು ಏನಾಗುತ್ತೆ ಕಾಂಗ್ರೆಸ್ಸಿನ ಕತೆ ನೀವು ಕಾಯ್ತಾ ಇರಿ. ಬಿಜೆಪಿಯಲ್ಲಿ ವಿರೋಧಿ ಬಣ ಸ್ಟಾರ್ಟ್ ಆಗಿದೆ ಅಂತ. ಇದು ಯಾರಲ್ಲಿ ವಿರೋಧಿ ಬಣ? ಈಗ ಆಲ್ರೆಡಿ ಉಲ್ಬಣ ಆಗಿದೆ. ಯಾರ ಮನೆಯಲ್ಲಿ ಆಲ್ರೆಡಿ ಸಚಿವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಸಭೆಗಳನ್ನು ಶಾಸಕರುಗಳು ಮಾಡ್ತಾ ಇದ್ದಾರೆ. ಇಡೀ ಜನ ಕಣ್ಮುಚ್ಕೊಂಡಿಲ್ಲ, ನೋಡ್ತಾ ಇದ್ದಾರೆ. ಈಗ ಲೋಕಸಭೆ ಚುನಾವಣೆ ಆದ ಬಳಿಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇರಲ್ಲ ಅಂತ ನಿಮ್ಮ ಬಿಜೆಪಿ ಏನು ಆಪರೇಷನ್ಗೆ ಇರೋದು ಪ್ಲ್ಯಾನ್ ನಡೀತಾ ಇದೆ? ನೋಡಿ, ಇದ್ರ ಬಗ್ಗೆ BJP ನಾವೇನೇನು ತಲೆ ಹಾಕೋದಿಲ್ಲ. ಅದೊಂದು ಎಲೆಕ್ಟೆಡ್ ಗವರ್ನಮೆಂಟ್. 136 ಜನ ಶಾಸಕರಿದ್ದಾರೆ. ಆದರೆ 136 ಜನ ಶಾಸಕರಿದ್ದರೂ ಕೂಡ ಸರಿಯಾದ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಬರ ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ. ಆತ್ಮಹತ್ಯೆಗಳು ನಡೀತಾ ಇದೆ ಮತ್ತು ಹತ್ಯೆಗಳನ್ನು ಮಾಡ್ತಾ ಇದ್ದಾರೆ. ಗೂಂಡಾಗಿರಿ ಕರ್ನಾಟಕ ರಾಜ್ಯದಲ್ಲಿದೆ. ಶಾಸಕರೇ ಕೂಡ ಹತಾಶರಾಗಿದ್ದಾರೆ. ಶಾಸಕರಿಗೆ ಅನುದಾನವನ್ನು ಕೊಡ್ತಾ ಇಲ್ಲ. ಶಾಸಕರೆಲ್ಲರೂ ಕೂಡ ಬೇಸತ್ತು ಹೋಗಿದ್ದಾರೆ. ಸರ್ಕಾರದಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ. ಈ ಥರ 108 ಪ್ರಶ್ನೆ ಇದೆ. ಶಿಕ್ಷಣ ಕ್ಷೇತ್ರ ಅಂತೂ ಸಂಪೂರ್ಣವಾಗಿ ಹಳಿ ತಪ್ಪಿದೆ. ಇಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ 6 ಸೀಟ್ಗಳಿಗೆ ಚುನಾವಣೆ ಇದೆ. ಈ ಎಲ್ಲದನ್ನು ನೋಡಿ ಜನ ತೀರ್ಪನ್ನು ಕೊಡ್ತಾರೆ. ಈ ಸರ್ಕಾರ ಭಾಳ ದಿವಸ ನಡೆಯಲ್ಲ ಅಂತ ಜನಕ್ಕೆ ಅನ್ನಿಸ್ತಾ ಇದೆ. ಅಂದರೆ ಮೂವರಲ್ಲೂ ಕೂಡ ಒಬ್ಬ ಕಾರು ಮಾರಾಟ ಮಾಡುವಂಥ ವ್ಯಕ್ತಿ ಅರ್ಜುನ್ ಮಡಿವಾಳ ಸೇರಿದಂತೆ ಮೂವರಲ್ಲೂ ಕೂಡ ಬೆತ್ತಲೆ ಮಾಡಿ ಕರೆಂಟ್ ಶಾಕ್ ಕೊಟ್ಟಿರುವಂಥದ್ದು ಬಗ್ಗೆ ಘಟನೆ ಬಗ್ಗೆ ಏನು ಹೇಳ್ತಾರೆ? ಇದುವರೆಗೆ ಸಚಿವರು ಭೇಟಿನೂ ನೀಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅದರೊಳಗೂ ವಿಶೇಷವಾಗಿ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಏನಿದೆ, ವ್ಯಕ್ತಿ ತಪ್ಪು ಮಾಡಿರ್ಬೋದು.
ಆ ವ್ಯಕ್ತಿಯನ್ನು ಹಿಡಿದು ಬೆತ್ತಲೆ ಮಾಡಿ ಮರ್ಮಸ್ಥಾನಗಳಿಗೆ ಕರೆಂಟ್ ಶಾಕನ್ನು ಕೊಡ್ತಕ್ಕಂಥ ಈ ಒಂದು ಹೇಯ ಕೃತ್ಯ ಏನಿದೆ, ಇಡೀ ಮಾನವ ಕುಲವೇ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಥರದ ಅನೇಕ ಪ್ರಕರಣಗಳಿದೆ. ಉದಾಹರಣೆಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಡಿರ್ತಕ್ಕಂಥ ಅಪಮಾನ ಇನ್ನೂ ಜೀವಂತವಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಆ ವಿಷಯದಲ್ಲಿ ಇಲ್ಲಿನ ಸಚಿವರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಅದೇ ಥರ ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಆಯಿತು. ಅದರ ನಂತರ ಅಂಜಲಿ ಅಂಬಿಗಾರ್ ಅವರನ್ನು ಕೂಡ ಚಾಕುನಿಂದ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದಿದೆ. ಈ ಥರ ಕರ್ನಾಟಕ ರಾಜ್ಯದಲ್ಲಿ ಸರಣಿ ಹತ್ಯೆಗಳು ನಡೀತಾ ಇದೆ. ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಹಳಿ ತಪ್ಪಿದೆ, ಹತೋಟಿ ಕೈಮೀರಿದೆ. ಸಂಪೂರ್ಣವಾಗಿ ಕಾನೂನು ಸಚಿವರು ಫೇಲ್ಯೂರ್ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಉಪಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಅದರೊಳಗೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರಾಜಧಾನಿ ಕಲಬುರಗಿಯಲ್ಲಿ ಗೂಂಡಾಗಿರಿ ಆಳ್ವಿಕೆಯನ್ನು ನಡೆಸ್ತಾ ಇದೆ. ಅದರ ರೂವಾರಿನೇ ಪ್ರಿಯಾಂಕಾ ಖರ್ಗೆ ಅವರು. ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲ ಇದೆಲ್ಲದಕ್ಕೂ ಇದೆಯೇನೋ ಅನ್ನುವಂಥ ಒಂದು ಅನುಮಾನ ಪಡುವಷ್ಟು ಈ ರೀತಿ ಸರಣಿ ಕೃತ್ಯಗಳು ಕಲಬುರಗಿಯಲ್ಲಿ ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳು ಇದನ್ನು ನೋಡಿನೂ ಕೂಡ ಸುಮ್ಮನೆ ಇದ್ದಾರಾ, ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಇಷ್ಟೊಂದು ಘಟನೆ ಆದರೂ ಸಚಿವರು ಇಲ್ಲಿ ಬಂದು ಬರ್ತಾ ಇದ್ದಾರೆ. ಇಲ್ಲಿಗೆ ಸಚಿವರು ಬಂದಿಲ್ಲ, ಏನು ಅಂತ ನೋಡಿಲ್ಲ. ಈವನ್ ಗೃಹ ಮಂತ್ರಿಗಳು ಕೂಡ ಬಂದಿಲ್ಲ, ಮುಖ್ಯಮಂತ್ರಿಗಳು ಕೂಡ ಬಂದಿಲ್ಲ. ನಾನು ಆಗ್ರಹ ಪಡಿಸ್ತೇನೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕಲಬುರಗಿ ನಗರಕ್ಕೆ, ಕಲಬುರಗಿ ಜಿಲ್ಲೆಯಲ್ಲಿ ಇವೆಲ್ಲ ಏನು ಗೂಂಡಾಗಿರಿ ನಡೀತಾ ಇದೆ ಇದ್ರ ಬಗ್ಗೆ ಗಮನವನ್ನು ಹರಿಸೋದಕ್ಕೋಸ್ಕರವಾಗಿ ತಕ್ಷಣಕ್ಕೆ ಭೇಟಿ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಆಗ್ರಹ ಪಡಿಸ್ತೇನೆ. ಈಗ 5ನೇ ತಾರೀಕು